ಸ್ನೇಹಿತರೆ, ನಿಮಗೊಂದು ಚಾಲೆಂಜು. 2026 ಜನವರಿಯಿಂದ ಮಾರ್ಚ್ವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಮೂವಿಗಳು ರಿಲೀಸ್ ಆಗಿದೆ, ಎಕ್ಸಾಕ್ಟಾಗಿ ಆನ್ಸರ್ ಯಾರಿಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಊಹೆನೂ ಮಾಡಿರಲ್ಲ ಅಷ್ಟು ಮೂವಿಗಳು ಈ 3 ತಿಂಗಳಲ್ಲಿ ರಿಲೀಸ್ ಆಗಿದೆ. ಆ ಎಲ್ಲ ಮೂವಿಗಳ ಲಿಸ್ಟ್ ಈ ವಿಡಿಯೋದಲ್ಲಿದೆ, ಕೊನೆವರೆಗೂ ನೋಡಿ. ಶಿವಲೀಲಾ, ತೀರ್ಥರೂಪ ತಂದೆಯವರಿಗೆ, ದಿ ಐಸ್, ಜಗನ್ಮಾತೆ ಅಕ್ಕ ಮಹಾದೇವಿ, ಮಾಜರ್, ಸೂರ್ಯ ಪವರ್ ಆಫ್ ಲವ್, ಭಾರತೀಯ ಟೀಚರ್, ಲ್ಯಾಂಡ್ ಲಾರ್ಡ್, ಕಲ್ಟ್, ಅಮೃತಾಂಜನ್, ಬಾಸ್, ಚೌಕಿದಾರ್, ಹೌದೋ ಹುಲಿಯಾ, ಮಾವುತ, ರಕ್ತ ಕಾಶ್ಮೀರ, ಸೀಟೆಡ್ಜ್, ಒಲವಾರ, ವಿಕಲ್ಪ, ಬಯಕೆಗಳು ಬೇರೂರಿದಾಗ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ, ಗಾರ್ಗಾ, ಜೆಸಿ ದ ಯೂನಿವರ್ಸಿಟಿ, ಕರಿಕಾಡ, ಕಟ್ಲೆ, ನೆನಪುಗಳ ಮಾತು ಮಧುರ, ನಾನ್ ವೆಜ್, ರಾಜಕ್ರೀಡೆ, ರಕ್ಕಸಪುರದೋಳ್, ಸರ್ಕಾರಿ ಶಾಲೆ H8, ಸುಖೀಭವ, ದೈವ, ಮರಳಿ ಮನಸ್ಸಾಗಿದೆ, ಸ್ಟಾರ್, ಮಗ್ಗಿ ಪುಸ್ತಕ, ರಾಮ ಮತ್ತು ರಾಮು, ಆಲ್ಫಾ, ದೊಡ್ಡಣ್ಣ ಪುಟ್ಟಣ್ಣ, ಫೆಬ್ರವರಿ 30, ಮಾರ್ನಮಿ, ಮಿಕ್ಸಿಂಗ್ ಪ್ರೀತಿ, ಸರಳ ಸುಬ್ಬರಾವ್, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಸೂರ್ಯಣ್ಣ, ಹಯಗ್ರೀವ, ಹೈ ವೋಲ್ಟೇಜ್ ರಕ್ಷಕ್, ಕಣ್ಣಾಮುಚ್ಚೆ, ಸೂಪರ್ ಹಿಟ್, ದಿ ರೈಸ್ ಆಫ್ ಅಶೋಕ, ವೀರಕಂಬಳ, ಅಂತರ್ಯಾಮಿ, ಜಾರ್ಜಸ್ ರಾಸ್ಕಲ್, ಜಯಕೃಷ್ಣ, ಕನವರಿಕೆ, ಮೆಜೆಸ್ಟಿಕ್ 2, ನೀಲಿ, ಓರಿಯೋ, ಪಂಚರತ್ನಗಳು, ಶೇಷ 2016, ದರ್ಜಿ, ಕಾಡಿನ ದಾರಿ, ಲವ್ ಮಾಕ್ಟೇಲ್ 3, ಆಯುಧ, ಚಾಮಯ್ಯ ಸಣ್ಣ ಪ್ರಾಮಚಾರಿ, ಜನ್ಮದಾತೆ, ಯಾವ ಮೋಹನ ಮುರಳಿ ಕರೆಯಿತು. ಒಟ್ಟು 60ರಿಂದ 65 ಮೂವಿಗಳು ಕೇವಲ 3 ತಿಂಗಳಲ್ಲಿ ಓನ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗಿದೆ. ಇಷ್ಟೊಂದು ಮೂವಿಗಳು ರಿಲೀಸ್ ಆದ್ರೂ ಕನ್ನಡ ಇಂಡಸ್ಟ್ರಿ ಮೇಲೆ ಒಂದೇ ಒಂದು ಅಪಪ್ರಚಾರ ಏನಂದ್ರೆ ಮೂವಿಗಳೇ ರಿಲೀಸ್ ಆಗ್ತಿಲ್ಲ ಅನ್ನೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿಗಳು ತುಂಬಾನೇ ರಿಲೀಸ್ ಆಗ್ತಿದೆ, ಆದ್ರೆ ಜನಗಳು ಅದನ್ನ ನೋಡ್ತಿಲ್ಲ. ಹೊಸ ಹೀರೋಗಳು ಮೂವಿ ರಿಲೀಸ್ ಆದಾಗ ಕಂಟೆಂಟ್ ಚೆನ್ನಾಗಿದ್ರು ಜನ ಥಿಯೇಟರ್ಗೆ ಹೋಗ್ತಿಲ್ಲ. ಹಳೆ ಹೀರೋಗಳು ಮೂವಿ ರಿಲೀಸ್ ಆದ್ರೆ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೂ ಜನ ಥಿಯೇಟರ್ ಕಡೆ ಹೋಗ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿರೋ ಹೊಸ ಹೀರೋಗಳು ನಾವು ಯಾವ ತರ ಮೂವಿ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗ್ತೀವಿ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಇನ್ನೊಂದೇನಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರೋ ಮೂವಿಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬೇಗ ರಿಲೀಸ್ ಆಗ್ತಿಲ್ಲ. ನಾಳೆ ನಾಡಿದ್ದು ಆಚೆ ನಾಡಿದ್ದು ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್ ಅಂದ್ಕೊಂಡು ಮುಂದೆ ಹೋಗ್ತಾನೆ ಇದ್ದಾರೆ. ಅವ್ರು ಯಾವಾಗ ರಿಲೀಸ್ ಮಾಡ್ತಾರೋ ಆ ದೇವ್ರಿಗೆ ಗೊತ್ತು. KD ಮೂವಿ 2 ಸತಿ ಪೋಸ್ಟ್ಪೋನ್ ಆಯ್ತು, ಟಾಕ್ಸಿಕ್ ಮೂವಿ 1 ಸತಿ ಪೋಸ್ಟ್ಪೋನ್ ಆಯ್ತು. ಯಾಕಪ್ಪ ರಿಲೀಸ್ ಮಾಡ್ತಿಲ್ಲ ಅಂತ ಕೇಳಿದ್ರೆ ಯುದ್ಧ ನಡೀತಿದೆ, ಪ್ರೊಡಕ್ಷನ್ ವರ್ಕ್ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಯುದ್ಧನೂ ಮುಗಿತಾ ಬಂತು, ಇವ್ರ ಪ್ರೊಡಕ್ಷನ್ ವರ್ಕು ಮುಗೀತು. ಈಗಾದ್ರೂ ರಿಲೀಸ್ ಮಾಡ್ತಾರ ಅನ್ಕೊಂಡ್ರೆ ಇನ್ನೇನು ನಿಫಾ ವೈರಸ್ ಬಂತು. ಲಾಕ್ಡೌನ್ ಏನಾದ್ರೆ ಇವ್ರ ಮೂವಿ ರಿಲೀಸ್ ಡೇಟು ನೆಕ್ಸ್ಟ್ 6 ಮಂತ್ಗೆ ಜಂಪ್ ಆಗುತ್ತೆ. ನನಗೆ ಗೊತ್ತಿರಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಹೆದರ್ಕೊಳ್ದಂಗೆ ಯಾವ ಮೂವಿ ರಿಲೀಸ್ ಆದ್ರೂ ಪರವಾಗಿಲ್ಲ, ನಾವು ಅವರ ಆಪೋಸಿಟ್ ಬರ್ತೀವಂತ ಧೈರ್ಯ ಮಾಡೋ ಏಕೈಕ ಹೀರೋ ಅಂದ್ರೆ ಅದು ದರ್ಶನ್. ಡಿ ಬಾಸ್ ಅವ್ರ ಕೆರಿಯರಲ್ಲಿ ಯಾರಿಗೂ ಹೆದರ್ಕೊಂಡು ಮೂವಿನ ಪೋಸ್ಟ್ಪೋನ್ ಮಾಡಿರೋ ಇತಿಹಾಸನೇ ಇಲ್ಲ. ಬೇರೆಯವರು ಡಿ ಬಾಸ್ ಮೂವಿನ ನೋಡಿಕೊಂಡು ತನ್ನ ಮೂವಿನ ಪೋಸ್ಟ್ಪೋನ್ ಮಾಡ್ಕೊತಾರೆ ಹೊರತು ಡಿ ಬಾಸ್ ಯಾವತ್ತೂ ಅವ್ರ ಮೂವಿನ ಪೋಸ್ಟ್ಪೋನ್ ಮಾಡಲ್ಲ. ಸ್ನೇಹಿತರೆ, 2026ರಲ್ಲಿ ರಿಲೀಸ್ ಆಗಿರೋ ಮೂವಿಗಳಲ್ಲಿ ನಿಮ್ಮ ಫೇವ್ರೆಟ್ ಮೂವಿ ಯಾವುದು, ಅದರಲ್ಲಿ ಯಾವ ಮೂವಿ ನಿಮ್ಮ ಮನಸ್ಸನ್ನು ಗೆದ್ದಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರ ಟ್ರೆಂಡಿಂಗ್ ನ್ಯೂಸು, ಸಿನಿಮಾ ಅಪ್ಡೇಟ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.